ಕಾಂಗ್ರೆಸ್ಸಿಗರು. ಇವ್ರು ತಪ್ಪು ಮಾಡಿಲ್ಲ ಅಂತಲ್ಲ ಈ ಥರ ಇದರರ್ಥ ಅವ್ರು ಕಾಂಗ್ರೆಸ್ಸಿಗರ ಒಟ್ಟು ತಪ್ಪು ಮಾಡಿಲ್ಲ ಅಂತಲ್ಲ. ಹಿಂದೆ ಇರೋ ಕೊತ್ವಾಲ ಬಂದ, ಮತ್ತೊಬ್ಬ ಬಂದ, ಇನ್ನೊಬ್ಬ ಬಂದ, ಅವ್ರ ಜೊತೆ ಇವೆಲ್ಲ ಸಂಪರ್ಕಿದಂಥ ಜನ ಇವೆ. ಕೆಲವೊಂದು ಜೀವನದಾಗ ಬಂದು ಹೋಗ್ತಾವೆ ರೀ, ನಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಆಗ್ತದೆ, ಬೆಳೆಯುವ ಸಂದರ್ಭದಲ್ಲಿ ಏನೋ ಘಟನೆ ಆಗಿ ಹೋಗ್ತಾವೆ. ಅದನ್ನು ಈಗ ಮಾತಾಡೋದು ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇವತ್ತು ಕಾಂಗ್ರೆಸ್ಸನ್ನು ಕಟ್ಟಬೇಕಾಗಿದೆ ಕರ್ನಾಟಕದಲ್ಲಿ. ಅಲ್ಲಿ ಮಾತುಗಾರರು ಬೇಕು, ಸಂಘಟನಾ ಚತುರರು ಬೇಕು, ಭೇಟಿಯಾಗುವಂಥವ್ರು ಬೇಕು, ಜನಗಳಿಗೆ ಗೆಲ್ಲುವಂಥವ್ರು ಬೇಕು, ಅದೇ ಕಾರಣ ಸೈದ್ಧಾಂತಿಕವಾಗಿ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥವ್ರು ಬೇಕು. ಇಂಗ್ಲೀಷ್ ಮತ್ತು ಹಿಂದಿ ನಿರರ್ಗಳವಾಗಿ ಬರ್ತಾ ಇರಬೇಕು. ನಿರರ್ಗಳ ಆದರೆ ಹೇಳ್ತೀನಿ ನಿಮಗೆ, ಎದುರಾಳಿ ಸಾಮಾನ್ಯರಿಲ್ಲ. RSS ಪ್ಲಸ್ BJP, ಅದರಲ್ಲೂ RSS ಜನ್ಯ ಆದಂಥ BJP ಮಾತುಗಾರರಿಗಿಂತ ಕಡಿಮೆ ಇಲ್ಲ. ಕೆಲಸ ಎಷ್ಟು ಮಾಡಿದ್ರೂ 12 ವರ್ಷದ ಆಡಳಿತ ಗೊತ್ತದ, ಹೇಳೋದನ್ನು ಹೇಳೋ ಅವಶ್ಯಕತೆ ಇಲ್ಲ, ಅದು ಮಾತಾಡೋದು ಬೇಕಾಗಿಲ್ಲ. ಆದರೆ ಇವತ್ತೊಂದು ಬಲಿಷ್ಠವಾಗಿ ಕರ್ನಾಟಕದ ಮಟ್ಟಿಗೆ ವಾದ ಮಾಡೋದಕ್ಕೆ ಬೆಳೆದಕ್ಕೆ ಯಾಕೆ 2028 ಅದ ಕಣ, ದೊಡ್ಡ ಕಣ ಅದ. ಆ ಸಂದರ್ಭಕ್ಕೆ ಇಂಥ ಬಲಿಷ್ಠ ಬೇಕಾಗಿತ್ತು. ಇದು ಹೈಕಮಾಂಡ್ ಭಾಳ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿತ್ತು ಅಂತ ಇವತ್ತು ಅನ್ನಿಸ್ಲಿಕ್ಕತ್ತದ. ಯಾಕಂತಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರು ಪ್ರಚಂಡರದಾರ, ಮಾತಿನ ಬಲರದಾರ, ಅದಕ್ಕೂ ಜಗ್ಗದವರು ಪಕ್ಕದವರು, CBI ತಗೊಂಬ, ED ತಗೊಂಬ, ಮತ್ತಿಂದು ಬಾ, ನನ್ನ ಹಾಜಾನ ಹೋಗ್ತಾರೆ ಅನ್ನೋಂಥವ್ರು ಅದರ. ಮತ್ತಷ್ಟು ಸುಲಭವಾಗಿ ಸೋಲು ಘಟ ಅಲ್ಲವು. ಯಾಕಂದ್ರೆ ಸಿದ್ದರಾಮಯ್ಯನಿಗೆ ಅಧಿಕಾರದಿಂದ ಇಳಿಸಿದ ಸಾಕ್ಷಿ ಅದ ನಮ್ಮ ಮುಂದೆ. ಅವ್ರಿಗೂ ಗೊತ್ತಿತ್ತದು. ಬಿಟ್ಟರೆ ನಾ 2028 ಕೆಟ್ಟೆ ಅನ್ನೋದು, ಅದಕ್ಕಾಗಿ ತೊಗೊಂಡು ಬಿಟ್ಟರು. ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಸಹಿತ ವಿಶ್ವಾಸ ತೆಗೆದುಕೊಂಡು, ಇದು ಭಾಳ ಮಹತ್ವದ. ಅಲ್ಲಿ ಒಬ್ಬ ಭಿನ್ನಮತೀಯ ಮಾಡಿಕೊಳ್ಳಲಿಲ್ಲ ಸಿದ್ದರಾಮಯ್ಯರು. ಇದು ಹೈಕಮಾಂಡ್ ಮತ್ತು DKC ಅವರ ಜಾಣ್ಮೆ. ಅದೇ ಸಂದರ್ಭದಲ್ಲೇ ಇವ್ರಿಗೂ ನೋವಾಗದಾಗ, ಸತೀಶ್ ಅವ್ರಿಗೂ ನೋವಾಗದಂಗೆ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟ, ಬದಿಗೆ ಸೇರಿಸಿದ್ರು. ಅಂದರೆ ಯಾರಿಗೂ ಮನಸ್ಸು ನೋವಾಗಬಾರ್ದು. ನಮ್ಮ ಸಾಧಿಸಬೇಕಾಗಿದೆ ಗುರಿ, ಒಗ್ಗಟ್ಟು ಬೇಕಾದ, ಒಗ್ಗಟ್ಟು ಮುರಿಯೋಗಿಲ್ಲ. ಒಗ್ಗಟ್ಟಿದ್ದರೆ ಮಾತ್ರ ಸಾಧ್ಯ. ಕಟೆಗೆ ಬಟ್ಟೆಂಗೆ